ಭಾರತೀಯ ಜನತಾ ಪಕ್ಷ ಅದಕ್ಕಿಂತ ಹಿಂದೆ ಜನಸಂಘ ಇತ್ತು, RSS ಇತ್ತು, ಹಿಂದೂ ಮಹಾಸಭಾ ಇತ್ತು. ಇವರು ಯಾವತ್ತೂ ಕೂಡ ಬಿಜೆಪಿ ಅಥವಾ ಜನಸಂಘ ಇರ್ಬೋದು ಅಥವಾ RSS ಇರ್ಬೋದು, ಇವು ಯಾವ ಸಂಘಟನೆಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವು ಕಾಂಗ್ರೆಸ್ನವರು ಭಾಗಿಯಾಗಿದ್ದೋ ಅದರ ವಾರಸುದಾರರು ನಾವು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಮಹಾತ್ಮ ಗಾಂಧೀಜಿಯವರು 15ನೇ ಇಸ್ವಿಯಿಂದ ಇಡೀ ದೇಶನೆಲ್ಲ ಸುತ್ತಿದ್ರು. ದೇಶ ಸುತ್ತಿದ ಮೇಲೆ ಆಮೇಲೆ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸ್ಕೊಂಡ್ರು. ದೇಶ ಯಾಕೆ ಸುತ್ತಿದ್ರು ಅಂತಂದ್ರೆ, ಈ ದೇಶದ ಜನರನ್ನ, ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇಶ ಎಲ್ಲ ಸುತ್ತಿದ್ರು. ಸುತ್ತ ಆದಮೇಲೆ ಈ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವವನ್ನು ವಹಿಸ್ಕೊಂಡ್ರು. ಮೊದಲು ದೇಶ ಗೊತ್ತಾಗಬೇಕು, ಸಮಾಜ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು. ಆಮೇಲೆ ಸ್ವಾತಂತ್ರ್ಯ ಜನರಿಗೆ ಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಅದಕ್ಕಿಂತ ಹಿಂದೆನೇ ಪ್ರಾರಂಭ ಆಗಿತ್ತು ಸ್ವಾತಂತ್ರ್ಯ ಚಳವಳಿ. ನವರೋಜಿಯವರ ಕಾಲದಿಂದ ಕೂಡ ಪ್ರಾರಂಭ ಆಗಿತ್ತು. ಗೋಪಾಲ್ ಕೃಷ್ಣ ಗೋಖಲೆಯವರು ಕಾಂಗ್ರೆಸ್ನ ಅಧ್ಯಕ್ಷರೇ ಆಗಿದ್ದಾಗ ಅವ್ರನ್ನ ಕರ್ಕೊಂಡ್ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರು ಆ ಚಳವಳಿಯ ನೇತೃತ್ವವನ್ನು ವಹಿಸಿದ್ರು. ಭಾರತ ದೇಶ ಇದೆಯಲ್ಲ, ಒಂದು ದೊಡ್ಡ ದೇಶ ಮತ್ತೆ ಪ್ರಜಾಪ್ರಭುತ್ವ ದೇಶ. ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶ ಯಾವುದಾದ್ರು ಇದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತೀವಿ. ಸಾವಿರದ 1942 ಅದಕ್ಕಿಂತ ಹಿಂದೆನೇ ಅಸಹಕಾರ ಚಳವಳಿ ಪ್ರಾರಂಭ ಆಗಿತ್ತು. ಭಾರತ ದೇಶದಲ್ಲಿ ಅಸಹಕಾರ ಚಳವಳಿ ಪ್ರಾರಂಭ ಆಗಿತ್ತು. ಆಮೇಲೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭ ಆಯಿತು. ಆಗ್ಲೂ ಭಾಗವಹಿಸಲಿಲ್ಲ ಭಾರತೀಯ ಜನತಾ ಪಕ್ಷದವರು. ಆಗ್ಲಾರು ಭಾಗವಹಿಸಬೇಕಾಗಿತ್ತಲ್ಲ, ಅಷ್ಟೊತ್ತಿಗಾಲೇ RSS ಪ್ರಾರಂಭ ಆಗಿತ್ತು, ಭಾಗವಹಿಸಬೇಕಾಗಿತ್ತಲ್ಲ. ಹೆಡ್ಗೇವಾರ್ ಅವರು ಅಧ್ಯಕ್ಷರಾಗಿದ್ದರು. ಅವರು 1940ರವರೆಗೂ ಅಧ್ಯಕ್ಷರಾಗಿದ್ದರು. ಭಾಗವಹಿಸಬಹುದಾಗಿತ್ತಲ್ಲ ಭಾರತೀಯ ಜನತಾ ಪಕ್ಷದವರು. ಅದರ ಬದಲು ಏನು ಮಾಡಿದ್ರು ಕೂಡ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ಈಗ ಅವರು ನಮಗೆ ರಾಷ್ಟ್ರಭಕ್ತಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ನಾನು ಡಕಾಯಿತರು ಅಂತ ಕರೆಯಲ್ಲ, ದೇಶಭಕ್ತರಂತೂ ಅಲ್ಲ. ದೇಶಭಕ್ತರಂತೂ ಅಲ್ಲ. ಈಗ ದೇಶಭಕ್ತಿ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಹೊಡಿತಾರೆ. ಅವರು ಯಾವತ್ತೂ ಕೂಡ
ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ನಾಯಕನೂ ಕೂಡ ಭಾಗವಹಿಸಿರಲಿಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿಯವರು ಮಾಡಿದಂಥ ಅನೇಕ ಚಳುವಳಿಗಳಿದ್ದಾವಲ್ಲ, ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯನ್ನು ಕೊಂದಾಕ್ದವ್ರು ಯಾರು? ಇವರ ವಂಶಸ್ಥರೇ ಆದಂಥ ನಾಥೂರಾಮ್ ಗೂಡ್ಸೆ. ನಾಥೂರಾಮ್ ಗೂಡ್ಸೆ ಅವ್ರನ್ನ ಇವ್ರಿಗೆ ಇಲ್ಲಿವರೆಗೆ ಇವ್ರ ಆಫೀಸ್ನಲ್ಲಿ ಭಾರತದ ಧ್ವಜ ಇರಲಿಲ್ಲ, ಗೊತ್ತಾ ನಿಮಗೆ? ನ್ಯಾಷನಲ್ ಫ್ಲಾಗ್ ಇರಲಿಲ್ಲ. ಇರಲಿಲ್ಲ, ಬಹಳ ದಿನಗಳವರೆಗೆ ಇರಲಿಲ್ಲ. ಆಮೇಲೆ ಈಗ ಹಾಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ. ಈಗ ಹಾಕ್ಸ್ಕೊಂಡಿದ್ದಾರೆ. ಇವ್ರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಇಷ್ಟ ಇರಲಿಲ್ಲ. ಯಾಕಂತಂದ್ರೆ ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಆದರು. ಇವತ್ತೇನಾದರೂ ಆಧುನಿಕ ಭಾರತದ ರೂವಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರೂರವರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ. ಆಧುನಿಕ ಭಾರತ ರೂವಾರಿ ಜವಾಹರ್ಲಾಲ್ ನೆಹರೂರವರು. ನಾಟ್ ಬಿಜೆಪಿ ವಾಲಾ, ನಾಟ್ ಅದ್ವಾನಿ, ನಾಟ್ ವಾಜಪೇಯಿ. ಅವ್ರು ಯಾರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಅಷ್ಟೇ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅಂದಿನ ಜನಸಂಘ ಇತ್ತು ರಾಜಕೀಯ ಪಕ್ಷ ಬಿಜೆಪಿ ಅವ್ರದ್ದು. ಆಮೇಲೆ 1980ನೇ ಇಸ್ವಿನಲ್ಲಿ ಬಿಜೆಪಿ ಭಾರತೀಯ ಜನತಾ ಪಕ್ಷ ಅಂತ ಆಯಿತು. ಅವು ಯಾವುದು ಕೂಡ RSS ಆಗಲಿ ಜನಸಂಘ ಆಗಲಿ ಅದು ಸ್ವಾತಂತ್ರ್ಯ ಬಂದ ಮೇಲೆ, ಸ್ವಾತಂತ್ರ್ಯ ನಂತರ ಜನಸಂಘ ಆದದ್ದು 1950ನೇ ಇಸ್ವಿ.